ಹಾಯ್ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀವಿ. ಹಾಗೂ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಮಟನ್ ಸಾರು ಮಾಡೋಣ ಅಂತೇಳಿ ಸಣ್ಣಕ್ಕೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮೆಣಸು ನೋಡಿ, 1 kgಗೆ ಇಷ್ಟು ಮೆಣಸು ಕೊಯ್ತಾ ಇದ್ದೀನಿ. ಅದಕ್ಕೊಂಚೂರು 1 ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ ಮಟನ್ ಸಾರಿಗೆ. ಒಂದು 10-15 ಮೆಣಸು ಇದೆ ಇದರಲ್ಲಿ, ಸ್ವಲ್ಪ ಖಾರನೇ ಇದೆ. ಖಾರ ಇದೆ ನೋಡಿ, ಚೆಂದ ಹುರಿಬೇಕು. ಭಾಳ ಅಪರೂಪ ಮಾಡೋದು ನಾವು ಇವತ್ತು ನೋಡಿ. ಅದಕ್ಕೆ ಒಂದು kg ಮಟನ್ಗೆ ಇಷ್ಟು ಮೆಣಸು ಬೇಕು. ಒಂದು 10-15 ಮೆಣಸು ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಅಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟು ಹಾಕ್ತಿದ್ದೆ ಸಾಮಾನು. 2 ಚಮಚದಷ್ಟು ಇದರಲ್ಲಿ ಬಡೆ ಸೊಪ್ಪು, ಇದೊಂದು ಚೂರು, ಒಂದು 1/4 ಚಮಚ, ಒಂದು 7-8-10 ಕಾಳು ಮೆಣಸು. ಇದಕ್ಕೆ ಮಟನಿಗೆ ಜಾಸ್ತಿ ಕಾಳು ಮೆಣಸು ಬೇಡ. ಒಂದು ಚಕ್ಕೆ ಪೀಸ್, ಆಮೇಲೆ 1.5 ಚಮಚ ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ. ಇಷ್ಟನ್ನು ಹಾಕಿ ಹುರಿಬೇಕೀಗ. ಮಸಾಲೆಗೆ ಇದಕ್ಕೆ ಮೆಂತೆ ಹಾಕಬಾರ್ದು, ಚೂರು ಎಣ್ಣೆ ಹಾಕಿ ಚೆಂದ ಹುರಿಬೇಕು. ನೋಡಿ, ಚೆನ್ನಾಗಿ ಹುರಿತಿದ್ದೀನಿ. ತುಂಬ ಟೈಮಿನ ಮೇಲೆ ಮಟನ್ ಸಾರು ಮಾಡ್ತಾ ಇದ್ದೀವಿ. ಎಲ್ಲ ಮಸಾಲೆ ಒಟ್ಟು ಹಾಕಿದ್ದೀನಿ. ಚಕ್ಕೆ, ಲವಂಗ ಹಾಕ್ತಾ ಇದ್ದೀನಿ. ಒಂದು 5-6 ನೋಡಿ, 3 ಏಲಕ್ಕಿ, ಚೂರು ಏಲಕ್ಕಿ, ಪುದೀನ ಸೊಪ್ಪು, ಅಲ್ಲ ಕೊತ್ತಂಬರಿ ಸೊಪ್ಪು, ಇದು 1 kg ಆಗುವಷ್ಟು. ಆಮೇಲೆ ಒಂಚೂರು ಪುದೀನ, ಒಂದು 2 ಹಸಿಮೆಣಸು, ಶುಂಠಿ ನೋಡಿ. ಮಟನಿಗೆ ಯಾವಾಗಲೂ ಹುರಿದು ಹಾಕಬೇಕು. ಇವೆಲ್ಲ ಹುರಿದು ಮಸಾಲೆ ಮಾಡಬೇಕು. ಹುರಿತಾ ಇದ್ದೀನಿ ನೋಡಿ ಚೆನ್ನಾಗಿ. ಚೆಂದ ಸ್ವಲ್ಪ ಬಾಡಿದ ಮೇಲೆ ತೆಗಿಬೇಕು. ಬಾಡಿಗೆ ಬಾಡ್ತು ನೋಡಿ. ಇಷ್ಟು ಬಾಡಿದರೆ ಸಾಕು. ಒಂದು ನೀರುಳ್ಳಿ ಕಡಿಲಿಕ್ಕೆ ಹಾಕಲಿಕ್ಕೆ, ಇದು ಮಸಾಲೆ ಮಾಡುವಾಗ ಹಾಕೋದು. ಒಂದು ಟೊಮೊಟೊ, ಇದಿಷ್ಟನ್ನು ಚೆನ್ನಾಗಿ ಹುರಿಬೇಕು. ಇದು ಸ್ವಲ್ಪ ಕೆಂಪಾಗಬೇಕು. ಕೆಂಪಾಗಬೇಕು, ಚೆನ್ನಾಗಿ ಕೆಂಪಾಗಬೇಕು. ಇದು ಕೆಂಪು ಕಲರ್ ಬರಬೇಕು. ಕೆಂಪು ಕಲರ್. ಇದೆಲ್ಲ 1 kg ಮಸಾಲೆಗಳು. ಇದೆಲ್ಲ ಅನ್ನ ಬೇಯ್ತಾ ಇದೆ ನೋಡಿ. ನಮ್ಮದು ಬಸಿ ಅನ್ನ ಕಲರ್ ಆಯಿತು. ಸ್ವಲ್ಪ ಚೆನ್ನಾಗಾಯ್ತು ನೋಡಿ. ಈ ಥರ ಹುರಿಬೇಕು. ಬೆಂಕಿಯಲ್ಲಿ ಹುರಿಬೇಕು. ಇದಕ್ಕೆ ಮಟನ್ ಸಾರಿಗೆ ಕೊಬ್ಬರಿ ಹಾಕಬೇಕು.
ಅದು ತುಂಬ ರುಚಿ ಬರ್ತದೆ. ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಸ್ವೀಟ್ನಿ ಆಗಿರುತ್ತೆ. ಅದಕ್ಕೆ ಕೊಬ್ಬರಿ ಹಾಕಿ ರಸ ಮಾಡಬೇಕು, ತುಂಬ ಚೆನ್ನಾಗುತ್ತೆ. ತುಂಬ ದಿವಸದಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲಾದರೂ ಕೊಬ್ಬರಿ ಸಿಕ್ಕಿದ್ರೆ ನೀವು ಸುಧಾರಿಸ್ಕೊಳ್ಬೇಕೆಲ್ಲರೂ. ನೋಡುವ ವೀಕ್ಷಕರಿಗೆ ಹೇಳ್ತಾ ಇರೋದು ನಾನು. ನೋಡಿ ಇಷ್ಟಂತೆ ಸಾಕು, ನೋಡಿ ಇಷ್ಟಂತೆ ಸಾಕು. ಕೊಬ್ಬರಿ ಬದಲಿಗೆ ತೆಂಗಿನಕಾಯಿ ಒಂದು ಹೋಳಿನಷ್ಟು ತೆಂಗಿನಕಾಯಿ ಹೂವನ್ನು ಹಾಕ್ತಾ ಇದ್ದೀನಿ. ನೋಡಿ ಇಷ್ಟ ಹಾಕ್ತಿದ್ದೀನಿ. ಅದು ಕಲ್ಲರ್ ಚಂದ ಉರಿಬೇಕು. ಇದನ್ನು ಮಾತ್ರ ಕೊಬ್ಬರಿ ಕಲರ್ ಬರಬೇಕು, ಬ್ರೌನ್ ಕಲರ್ ಬರಬೇಕು, ತುಂಬ ಚೆನ್ನಾಗಾಗುತ್ತೆ. ನನ್ನ ಮೊಮ್ಮಗಳು ನೋಡಿ ಏನು ಚೇಷ್ಟೆ ಮಾಡ್ತಿದ್ದಾಳೆ. ಚಿಕ್ಕವಳು ದೊಡ್ಡವಳಿಗೆ ಅಲ್ಲಿ ಹೊರಗಡೆ ಹೋಗಿದ್ದಾಳೆ. ಚಿಕ್ಕವಳು ಭಾಳ ಚೇಷ್ಟೆ ಮಾಡ್ತಿದ್ದಾಳೆ ಇಲ್ಲಿ ಮಾಡುವಾಗ. ಇದು ಮಟನಿಗೆ ಮಾತ್ರ ಚೆಂದ ಹುರಿದಾಕಬೇಕು. ಅಂದರೆ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕಬೇಕು, ಕೊಬ್ಬರಿ ಹಾಕಿದರೆ ಹುರಿಬೇಕಂತಿಲ್ಲ, ಕಾಯಿಯನ್ನು ಮಾತ್ರ ಹುರಿಬೇಕು. ಅವಾಗಂತ ಚೆನ್ನಾಗಿ ಬರುತ್ತೆ ಮಸಾಲೆ. ಈ ಥರ ಆಯಿತು. ಇದಿಷ್ಟು ಮಸಾಲೆ ಹುರಿದಿದ್ದು. ಇನ್ನೊಮ್ಮೆ ಹೇಳ್ತೀನಿ. ಜೀರಿಗೆ 1 ಚಮಚ, ಆಮೇಲೆ ಕೊತ್ತಂಬರಿ 2 ಚಮಚ, ಒಂದು 10 ಕಾಳುಮೆಣಸು, ಒಂದು 10-15 ಒಣಮೆಣಸು, ಆಮೇಲೆ ಚಕ್ಕೆ ಲವಂಗ ಒಂದು 2 ಚೂರು, ಆಮೇಲೆ ಬಡೆ ಸೊಪ್ಪು 1 ಚಮಚ, ಒಣಮೆಣಸು ಒಂದು 10-15. ಇದಿಷ್ಟನ್ನು ಹಾಕಿ ಮಸಾಲೆ ಅದಕ್ಕೆ ಮಟನಿಗೆ ಇದರಲ್ಲೂ ಒಂಚೂರು ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ ಕಡಿಲಿಕ್ಕೆ ಮಸಾಲೆ ಜೊತೆಗೆ. ಅವೆಲ್ಲ ಇದ್ರೇ ಟೇಸ್ಟ್ ಜಾಸ್ತಿ ಬರೋದು. ಇದು ಮಸಾಲೆ ನೈಸ್ ಆದಮೇಲೆ ಕೊನೆಗೆ 2 ಸುತ್ತು ತಿರ್ಸ್ಲಿಕ್ಕೆ ಮಸಾಲೆ ಕಡಿಯುವಾಗ ಹಾಕಲಿಕ್ಕೆ ಇಷ್ಟು ಹಸಿ ಜೀರಿಗೆ, 1 ನೀರುಳ್ಳಿ ಇದನ್ನು ಹಾಕಿ ಲಾಸ್ಟಿಗೆ ಕಡಿಬೇಕು. ತುಂಬ ಈ ಮಸಾಲೆ ನೈಸ್ ಆದಮೇಲೆ ಇದಿಷ್ಟು ಲಾಸ್ಟಿಗೆ ಇದು ಒಂದು ಅರ್ಧ ನೀರುಳ್ಳಿ, 1/4 ಚಮಚ ಜೀರಿಗೆ ಹಸಿ ಇದನ್ನು ಹಾಕಿ ಚಂದ ಕಡಿಬೇಕು. ಕಡ್ದಾದ್ಮೇಲೆ ಇದು ಸಣ್ಣ ಆದಮೇಲೆ ಇದನ್ನು ಹಾಕಿ ಕಡಿಬೇಕು. ಎಷ್ಟು ಎಣ್ಣೆ ಹಾಕ್ತೀನಿ. ಸಾಕು, 1 ಚಮಚದಷ್ಟು. ಅರ್ಧ ನೀರುಳ್ಳಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅಷ್ಟು ಸಾಕು. ಅರ್ಧ ಮಸಾಲೆಗೆ ಹಾಕ್ತೀನಲ್ಲ, ಹಾಗೆ ಅರ್ಧ ಸಾಕು. ಬ್ರೌನ್ ಕಲರ್ ಬರ್ತಾ ಇದೆ ನೀರುಳ್ಳಿ. ಇವಾಗ ಅದಕ್ಕೊಂದು ಅರ್ಧ ಟೊಮೊಟೊ, ಅರ್ಧ ಟೊಮೊಟೊ ಕಡಿಲಿಕ್ಕೆ ಹಾಕಿದ್ದೀನಿ ಹುರಿದು. ಬೇಯಲಿಕ್ಕೆ ಇಲ್ಲ, ಇದು ಈರುಳ್ಳಿ ಬೇಯಲಿಕ್ಕೆ ಒಂಚೂರು ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಅದು ನೀರು ಬೇಗ ಮೆದುವಾಗಿ ಬೇಯ್ತದೆ. ಪುಡಿ ಹಾಕುವವರಿಗೆ ಪುಡಿ ಹಾಕ್ಬೋದು. ಅದೇ ಮಸಾಲೆನ ಪುಡಿ ಮಾಡಿ ಇದಕ್ಕೆ ಮಟನಿಗೆ ಹಾಕ್ಬೋದು. ಪ್ರೈಮರಿ ಕುಕ್ಕರ್ ಅಂತೇಳಿ ಒಂದೇ ವಿಸಲಿಗೆ ಯಾವುದು ಪದಾರ್ಥಗಳನ್ನ ಇಟ್ಟರೂ ಒಂದೇ ವಿಸಲಿಗೆ ಆಗೋದು. ಅನ್ನನೂ ಅಷ್ಟೇ, ಯಾವುದು ಇಟ್ಟರೂ ಅಷ್ಟೇ 1 ವಿಸಲ್. 2ನೇ ವಿಸಲಿಗೆ ಕರ್ಗೆ ಹೋಗುತ್ತೆ. 2ನೇ ವಿಸಲ್ ಮಾಡೋಂಗೆ ಇಲ್ಲ ಈ ಕುಕ್ಕರಲ್ಲಿ.
ತುಂಬ ವರ್ಷ ಆಯ್ತು ಇದಕ್ಕೆ. ನೋಡಿ, ಒಂದು ಕುದಿ ಬಂದಮೇಲೆ ಬೇಯಬೇಕು. ಪ್ರೈಮರಿ ಕುಕ್ಕರ್ ಅಂತೇಳಿ ಇದು ಪ್ರೈಮರಿ ಕುಕ್ಕರ್. ಒಂದೇ ವಿಸಲ್, ಜಾಸ್ತಿ ಏನು ಬೇಡ. ನಾನೀಗ ಜಾಸ್ತಿ ಇದು ವಿಸಲ್ ಇಡ್ತಿಲ್ಲ. ಒಂದು ವಿಸಲಿಗೆ ಬೇಯ್ತದೆ ಮಟನ್. ನಾನು ತರಕಾರಿ ಎಲ್ಲ ಇಡಲ್ಲ, ಅನ್ನ ಪಲಾವ್ ಎಲ್ಲ ಮಾಡ್ತೀನಿ ಇದರಲ್ಲಿ ಅಷ್ಟೇ. ಒಂದು ಸೆಕೆ ಬಂತು ನೋಡಿ, ಚೆನ್ನಾಗಿ ಸೆಕೆ ಬರ್ತಾ ಇದೆ. ಇವಾಗ ಅದ್ರ ಜೊತೆಗೆ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆಗಳನ್ನ ಹಾಕ್ತೀನಿ. ಪೇಸ್ಟ್ ಹಾಕ್ತೀನಿ, ಕರೆದಿಟ್ಟು ಕೊತ್ತಂಬರಿ ಇದೆಲ್ಲ ಹಸಿ ಮಸಾಲೆ. ಇದು ಕಲ್ಲು ತೊಳೆದ ನೀರನ್ನು ಅದಕ್ಕೆ ಹಾಕಿ ಬೇಯಕ್ಕೆ ಇಡೋದು. ಅದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಒಂದು ವಿಸಲ್ ಬರ್ಸೋದು. ಒಂದು ವಿಸಲ್ ಸಾಕು. ಎಲ್ಲ ರೆಡಿ ಮಾಡ್ಕೊಂಡು ಬರುವಾಗ ಇದು ಬೆಂದಿರುತ್ತೆ ನೋಡಿ. ಬೇಯುವಾಗ ರುಚಿಗೆ ತಕ್ಕ ಉಪ್ಪು ಹಾಕೋದು. ಒಂದೇ ವಿಸಲ್ಗೆ ನೋಡಿ ಬೆಂದೇ ಆಯಿತು. ಬೆಂದು ಬಂತು ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಖಾರ ಮಸಾಲೆ ರೆಡಿ ಆಗಬೇಕು. ಇನ್ನು ಅಷ್ಟು ತನಕ ಸ್ವಲ್ಪ ಬೇಯಿಸ್ಬೇಕು ನೋಡಿ. ಇದು ಚೆನ್ನಾಗಿ ಬೆಂತು, ಮಟನ್ ಚೆನ್ನಾಗಿ ಬೆಂತು ನೋಡಿ, ಚೆನ್ನಾಗಿ ಬೆಂತು. ಎಷ್ಟೋ ಟೈಮಿನ ಮೇಲೆ ಮಾಡ್ತಾಯಿದ್ದೀನಿ, ಒಂದು 2 ವರ್ಷನೇ ಆಗಿದೆ. 2 ವರ್ಷ ಆಗಿದೆ ಮಾಡಿದೆ, ಇವತ್ತು ಮಾಡ್ತಾಯಿದ್ದೀನಿ. ಮಸಾಲೆ ನೋಡಿ ಈ ಥರ ಕಲ್ಲಲ್ಲಿ ಕಡ್ದು ನೈಸ್ ಮಾಡ್ಕೊಂಡು ಬಂದಿದ್ದೀನಿ. ಇದೇ ಥರ ಇದೆ. ಇದು ಕಲ್ಲು ತೊಳೆದ ನೀರು. ಎಷ್ಟು ನೀರು ಬೇಕು ಅಷ್ಟು ಹದ ಇಡಬೇಕು. ಈಗ ಸ್ವಲ್ಪ ಇದೆ ಹದ, ಸ್ವಲ್ಪ ನೀರು ಹಾಕ್ತೀನಿ. ಚೆನ್ನಾಗಿ ಕುದ್ರೆ ಆಯ್ತು, ಮಟನ್ ಸಾರು ರೆಡಿ ನೋಡಿ. ಇಷ್ಟು ನೀರಿಟ್ಟಿದ್ದೀನಿ. ಇದು ಕುದ್ಮೇಲೆ ಸ್ವಲ್ಪ ದಪ್ಪ ಬರ್ತದೆ ನೋಡಿ, ದಪ್ಪ ನೋಡಿ. ಸಾರು ಕುದೀತಾ ಇದೆ ನೋಡಿ. ಹಾಂ, ಚೆನ್ನಾಗಿ ಕುದೀತು ನೋಡಿ, ಚೆನ್ನಾಗಿ ಕುದೀತಾ ಇದೆ. ಗಸಿ ಆಯಿತು ನೋಡಿ. ಇದ್ರ ಜೊತೆಗೆ ಚಪಾತಿ ರೆಡಿ ಮಾಡಬೇಕೀಗ. ಇಳಿಸ್ತಾ ಆಯ್ತು ಮಟನ್ ಗಸಿ. ಅದ್ರ ಜೊತೆ ತಿನ್ನಲಿಕ್ಕೆ ಚಪಾತಿ ನೋಡಿ. ಚಪಾತಿ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ, ಅದ್ರ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಚಪಾತಿ ತಿನ್ನಲಿಕ್ಕೆ. ಮತ್ತು ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.